ನಾಳೆ ಗುರುಪುಷ್ಯಮಿ ಯೋಗವಿದೆ. ಇಂತಹ ಯೋಗ ಪದೇ ಪದೇ ಬರುವುದಿಲ್ಲ. ಆದ್ದರಿಂದ ಇಂದು ಈ ಒಂದು ವಸ್ತುವನ್ನು ಖರೀದಿಸಿ ಮನೆಗೆ ತಂದರೆ ಸಾಕು. ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸಿ ಲಕ್ಷಗಳಲ್ಲ, ಕೋಟಿ ಕೋಟಿ ಹಣ ಬರುತ್ತದೆ. ಕಷ್ಟಗಳೆಲ್ಲವೂ ದೂರವಾಗುತ್ತವೆ. ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ. ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಗುರುವಾರದಂದು ಪುಷ್ಯಮಿ ನಕ್ಷತ್ರ ಬಂದರೆ ಅದನ್ನು ಗುರುಪುಷ್ಯಮಿ ಯೋಗ ಎಂದು ಕರೆಯಲಾಗುತ್ತದೆ. ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಯಾವುದೇ ಕೆಲಸ ಮಾಡಿದರೂ ಸರಿ, ಅದೃಷ್ಟ ಮತ್ತು ಐಶ್ವರ್ಯ ಒದಗಿ ಬರುತ್ತವೆ. ವರ್ಷಕ್ಕೆ ಕೇವಲ 1 ಅಥವಾ 2 ಬಾರಿ ಮಾತ್ರ ಈ ಗುರುಪುಷ್ಯಮಿ ಯೋಗವು ಸಂಭವಿಸುತ್ತದೆ. ಆದ್ದರಿಂದ ಇಂತಹ ಅದ್ಭುತವಾದ ಗುರುಪುಷ್ಯಮಿ ಯೋಗದಲ್ಲಿ ಕೆಲವು ವಸ್ತುಗಳನ್ನು ಖರೀದಿಸಿ ನಿಮ್ಮ ಮನೆಗೆ ತಂದರೆ ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹ ದೊರೆಯುತ್ತದೆ. ಕಷ್ಟಗಳು ದೂರವಾಗಿ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಅತಿ ಶೀಘ್ರದಲ್ಲೇ ಕೋಟ್ಯಧಿಪತಿಯಾಗುವ ಅವಕಾಶ ಇರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾದರೆ ಇಷ್ಟಕ್ಕೂ ಇಂದು ಯಾವ ವಸ್ತುವನ್ನು ಖರೀದಿಸಿ ಮನೆಗೆ ತಂದರೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಎಂಬ ವಿಷಯವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ವಿಡಿಯೋಗೆ ಹೋಗುವ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಈ ಗುರುಪುಷ್ಯಮಿ ದಿನದಂದು ಗೋಮಾತೆಗೆ ಬಾಳೆಹಣ್ಣನ್ನು ತಿನ್ನಿಸಿದರೆ ಸಾಲದ ಬಾಧೆಗಳು ತೀರುತ್ತವೆ ಮತ್ತು ಧನಲಾಭ ಉಂಟಾಗುತ್ತದೆ. ಈ ಗುರುಪುಷ್ಯಮಿ ಯೋಗದಲ್ಲಿ ಗುರುಗ್ರಹದ ಪ್ರಭಾವ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ಅಮೃತ ಘಳಿಗೆಯಲ್ಲಿ ಕೆಲವು ವಸ್ತುಗಳನ್ನು ನಿಮ್ಮ ಮನೆಗೆ ತಂದರೆ ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಚಿನ್ನಮಯವಾಗುತ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಅತ್ಯಲ್ಪ ಪ್ರಮಾಣದ ಚಿನ್ನವನ್ನು ಖರೀದಿಸಿದರೂ ಸಹ ಅಪಾರವಾದ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತದೆ. ಆದರೆ ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದವರು ಬೆಳ್ಳಿಯ ವಸ್ತುಗಳನ್ನು ಖರೀದಿಸಿದರೂ ಧನಲಾಭವಾಗುತ್ತದೆ. ಆದರೆ ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಚಿನ್ನ ಖರೀದಿಸಲು ಸಾಧ್ಯವಾಗುವುದಿಲ್ಲ. ಅಂತಹವರು ಈ ಪುಷ್ಯಮಿ ಯೋಗದಲ್ಲಿ ಅರಿಶಿನವನ್ನು ಖರೀದಿಸಿ ನಿಮ್ಮ ಮನೆಗೆ ತನ್ನಿ. ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಅರಿಶಿನ ಕೊಂಡರೆ ನೀವು ಊಹಿಸಲಾಗದಷ್ಟು ಸಂಪತ್ತು ನಿಮ್ಮ ಮನೆಗೆ ಒದಗಿ ಬರುತ್ತದೆ. ಈ ನಕ್ಷತ್ರದಲ್ಲಿ ಅರಿಶಿನ ಖರೀದಿಸಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ತಕ್ಷಣವೇ ಪ್ರವೇಶಿಸುತ್ತಾಳೆ. ಆದ್ದರಿಂದ ಕೇವಲ 5 ರೂಪಾಯಿಯ ಅರಿಶಿನದ ಪ್ಯಾಕೆಟ್ ಅನ್ನು ಖರೀದಿಸಿ ಇಂದು ಮನೆಗೆ ತನ್ನಿ. ಆ ಅರಿಶಿನವೇ ನಿಮ್ಮ ಮನೆಯ ಐಶ್ವರ್ಯವನ್ನು ದುಪ್ಪಟ್ಟು ಮಾಡುತ್ತದೆ. ಇಂದು ಅರಿಶಿನವನ್ನು ಖರೀದಿಸಿ ತಂದು ನಿಮ್ಮ ಪೂಜಾ ಕೋಣೆಯಲ್ಲಿಟ್ಟು ವಿಷ್ಣುಮೂರ್ತಿ ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ತಲತಲಾಂತರಗಳಿಗೂ ಮುಗಿಯದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಹಳದಿ ಬಣ್ಣದಲ್ಲಿರುವ ಯಾವುದೇ ವಸ್ತುವನ್ನು ಖರೀದಿಸಿದರೂ ಧನಪ್ರಾಪ್ತಿಯಾಗುತ್ತದೆ. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಜನ್ಮ ನಕ್ಷತ್ರವೇ ಪುಷ್ಯಮಿ ನಕ್ಷತ್ರವಾಗಿರುವುದರಿಂದ ಈ ದಿನದಂದು ಒಂದು ಸಣ್ಣ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಅಥವಾ ಲಕ್ಷ್ಮೀದೇವಿಯ ಫೋಟೋವನ್ನು ನಿಮ್ಮ ಮನೆಗೆ ತಂದು ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಹಾಗೆಯೇ ವೆಂಕಟೇಶ್ವರ ಸ್ವಾಮಿಯ ಭಾವಚಿತ್ರವನ್ನು ತಂದರೂ ತುಂಬಾ ಒಳ್ಳೆಯದು. ಅದೇ ರೀತಿ ಈ ಗುರುಪುಷ್ಯಮಿ ಯೋಗವಿರುವ ಸಮಯದಲ್ಲಿ ವಾಹನಗಳನ್ನು, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿಸಿದರೆ ಸಂಪತ್ತಿನ ದೇವನಾದ ಕುಬೇರನು ನಿಮ್ಮ ಮನೆಯ ಮೇಲೆ ಕಾಸಿನ ಮಳೆ ಕರಿಸುತ್ತಾನೆ. ಹಾಗಾಗಿ ಇವುಗಳನ್ನು ಖರೀದಿಸಲು ಇಚ್ಛಿಸುವವರು ಇಂದು ಖರೀದಿಸಿ, ಒಳ್ಳೆಯದಾಗುತ್ತದೆ. ಹಾಗೆಯೇ ಈ ಗುರುಪುಷ್ಯಮಿ ಯೋಗದ ದಿನದಂದು ಪೊರಕೆಯನ್ನು ಖರೀದಿಸಿ ಮನೆಗೆ ತನ್ನಿ. ಇದರಿಂದ ಧನಲಾಭವಾಗುತ್ತದೆ ಮತ್ತು ಹಣದ ಕೊರತೆ ಬರುವುದಿಲ್ಲ. ಈ ಅದ್ಭುತವಾದ ಪುಷ್ಯಮಿ ನಕ್ಷತ್ರದಲ್ಲಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ನೀರು ತುಂಬಿದ ತಾಮ್ರದ ಕಳಸವನ್ನು ಇಟ್ಟು ಅದರಲ್ಲಿ 1 ರೂಪಾಯಿಯ ನಾಣ್ಯ ಮತ್ತು 1 ಚಿಟಿಕೆ ಅರಿಶಿನವನ್ನು ಹಾಕಿ. ಇದರಿಂದ ನಿಮ್ಮ ಮನೆಯ ಧನ ಪ್ರವಾಹವು ವಿಪರೀತವಾಗಿ ಹೆಚ್ಚಾಗುತ್ತದೆ. ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ತಿಳಿಯದೆಯೂ ಕೆಲವು ಕೆಲಸಗಳನ್ನು ಮಾಡಬಾರದು. ಈ ದಿನ ಯಾರಿಗೂ ಉಪ್ಪನ್ನು ಕೊಡಬಾರದು. ಈ ದಿನದಂದು ಯಾರಿಗಾದರೂ ಉಪ್ಪನ್ನು ದಾನ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಸಂಪೂರ್ಣ ಸಂಪತ್ತು ಇತರರ ಪಾಲಾಗುತ್ತದೆ. ಈ ಗುರುಪುಷ್ಯಮಿ ನಕ್ಷತ್ರವೂ ಪ್ರತಿಯೊಂದು ಶುಭ ಕಾರ್ಯಕ್ಕೂ ಅತ್ಯಂತ ಶ್ರೇಷ್ಠವಾದುದು. ಆದರೆ ವಿವಾಹ ಮತ್ತು ನಿಶ್ಚಿತಾರ್ಥಗಳಿಗೆ ಮಾತ್ರ ಈ ನಕ್ಷತ್ರ ಒಳ್ಳೆಯದಲ್ಲ. ಹಾಗೆಯೇ ಈ ಗುರುಪುಷ್ಯಮಿ ದಿನದಂದು ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಬಾರದು. ಅದೇ ರೀತಿ ಸಾಯಂಕಾಲದ ಸಮಯದಲ್ಲಿ ಮನೆಯಲ್ಲಿರುವ ಕಸವನ್ನು ಹೊರಗೆ ಹಾಕಬಾರದು. ಈ ದಿನ ಮನೆಯಲ್ಲಿರುವ ಮಹಿಳೆಯರು ಕಣ್ಣೀರು ಹಾಕಬಾರದು. ಈ ಪವಿತ್ರ ದಿನದಂದು ಕೂದಲು ಕತ್ತರಿಸುವುದು, ಉಗುರು ಕತ್ತರಿಸುವುದು ಮಾಡಬಾರದು. ಇನ್ನು ನಮ್ಮಲ್ಲಿ ತುಂಬಾ ಜನ ಮಹಿಳೆಯರಿಗೆ ಚಿನ್ನ ಖರೀದಿಸಬೇಕೆಂಬ ಆಸೆ ಇರುತ್ತದೆ. ಆದರೆ ಚಿನ್ನ ಖರೀದಿಸುವ ಪರಿಸ್ಥಿತಿಯಲ್ಲಿ ಅವರು ಇರುವುದಿಲ್ಲ. ಅಂತಹವರು ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಸ್ವರ್ಣ ಗಣಪತಿ ಮಂತ್ರವನ್ನು ಜಪಿಸಿದರೆ
ಕನಕ ಯೋಗ ಸಿದ್ಧಿಸಿ ಪದೇ ಪದೇ ಚಿನ್ನ ಖರೀದಿಸುವ ಅದೃಷ್ಟ ಒದಗಿ ಬರುತ್ತದೆ. ಆ ಸ್ವರ್ಣ ಗಣಪತಿ ಮಂತ್ರ ಏನೆಂದರೆ ಓಂ ಶಮ್ರಿಯೋಂ ಕ್ಷಿಪ್ರ ಗಣಪತಯೇ ಸುವರ್ಣಕ್ಕೆ ಹೇ ವ್ಯವಸ್ಥಿತಾಯ ಸ್ವರ್ಣಪ್ರಥಾಯ ಕ್ಲೀಂ ವಶತ್ಸ್ವಾಹ. ಈ ಸ್ವರ್ಣ ಗಣಪತಿ ಮಂತ್ರವನ್ನು 21 ಬಾರಿ ಪಠಿಸಿ ಗಣಪತಿಗೆ ನಮಸ್ಕಾರ ಮಾಡಿಕೊಳ್ಳಿ. ಹಾಗೆಯೇ ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಬೆಳಗ್ಗೆ ಸ್ನಾನ ಮಾಡುವಾಗ ನೀರಿನಲ್ಲಿ 1 ಚಿಟಿಕೆ ಅರಿಶಿನವನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ನಿಮ್ಮ ಜಾತಕದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ. ಈ ಪುಷ್ಯಮಿ ನಕ್ಷತ್ರದಲ್ಲಿ ಪ್ರತಿಯೊಬ್ಬರೂ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಮುಖ್ಯವಾಗಿ ಓದುವ ವಿದ್ಯಾರ್ಥಿಗಳು ಇಂದು ಪುಸ್ತಕಗಳನ್ನು ಅಥವಾ ಪೆನ್ನುಗಳನ್ನು ಖರೀದಿಸಿದರೆ ವಿದ್ಯೆಯಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯುತ್ತಾರೆ. ಮನೆಯ ಹೊಸ್ತಿಲನ್ನು ಮಹಾಲಕ್ಷ್ಮಿಯ ಸ್ವರೂಪವೆಂದು ಭಾವಿಸಲಾಗುತ್ತದೆ. ಆದ್ದರಿಂದ ಈ ಗುರುವಾರದಂದು ಬೇರೇನೂ ಮಾಡದಿದ್ದರೂ ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿ ತಾಂಡವವಾಡುತ್ತಾಳೆ. ಹಾಗೆಯೇ ನಿಮ್ಮ ಮನೆಯ ಹೊಸ್ತಿಲಿನ ಹೊರಗೆ ಅಥವಾ ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಅರಿಶಿನದಿಂದ ಸ್ವಸ್ತಿಕ ಗುರುತನ್ನು ಹಾಕಿ. ಈ ಗುರುಪುಷ್ಯಮಿ ಯೋಗದಲ್ಲಿ ಮನೆಯ ಹೊರಗೆ ಸ್ವಸ್ತಿಕ ಗುರುತನ್ನು ಹಾಕಿದರೆ ನಿಮ್ಮ ಇಡೀ ಕುಟುಂಬಕ್ಕೆ ಅಖಂಡ ರಾಜಯೋಗ ಒದಗಿ ಬರುತ್ತದೆ. ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಮಾಡುವ ಪೂಜೆಗಳಿಗೆ ಅಕ್ಷಯ ಪುಣ್ಯಫಲ ಲಭಿಸುತ್ತದೆ. ಆದ್ದರಿಂದ ಗುರುವಾರದಂದು ಲಕ್ಷ್ಮೀದೇವಿಯನ್ನು ಮತ್ತು ವಿಷ್ಣುಮೂರ್ತಿಯನ್ನು ಹಳದಿ ಬಣ್ಣದ ಸೇವಂತಿ ಹೂವುಗಳಿಂದ ಅಲಂಕರಿಸಿ ಹಸುವಿನ ತುಪ್ಪದಿಂದ 2 ದೀಪಗಳನ್ನು ಬೆಳಗಿಸಿ ಪೂಜೆಯಲ್ಲಿ ಸ್ವಾಮಿಗೆ ನೈವೇದ್ಯವಾಗಿ ಪುಳಿಯೋಗರೆಯನ್ನು ಸಮರ್ಪಿಸಬೇಕು. ಆದರೆ ವಿಪರೀತ ಸಾಲದ ಬಾಧೆಯಿಂದ ಬಳಲುತ್ತಿರುವವರು ಇಪ್ಪೆ ಎಣ್ಣೆಯಿಂದ ದೀಪಾರಾಧನೆ ಮಾಡಿ ನಿಮ್ಮ ಸಾಲಗಳೆಲ್ಲವೂ ಶೀಘ್ರದಲ್ಲೇ ತೀರುತ್ತವೆ. ಹೀಗೆ ಲಕ್ಷ್ಮೀನಾರಾಯಣರನ್ನು ಪೂಜಿಸುತ್ತಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ಹೀಗೆ ಮನೆಯಲ್ಲಿ ಪೂಜೆ ಮಾಡುವಾಗ ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ 2 ಏಲಕ್ಕಿಗಳನ್ನು ಇಟ್ಟು ಪೂಜೆ ಮುಗಿದ ನಂತರ ಈ ಏಲಕ್ಕಿಗಳನ್ನು ತೆಗೆದು ನಿಮ್ಮ ಪರ್ಸ್ ಅಥವಾ ನಿಮ್ಮ ಬೀರುನಲ್ಲಿ ಇಟ್ಟುಕೊಳ್ಳಿ. ಇದರಿಂದ ಅನಗತ್ಯ ಖರ್ಚುಗಳು, ಹಣದ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗಿ ನಿಮ್ಮ ಇಡೀ ಮನೆ ಕನಕವರ್ಷದಿಂದ, ಹಣದ ಮಳೆಯಿಂದ ತುಂಬಿ ಹೋಗುತ್ತದೆ. ಹಾಗೆಯೇ 1 ಹಳದಿ ಬಣ್ಣದ ವಸ್ತ್ರದಲ್ಲಿ 1 ಹಿಡಿ ನವಧಾನ್ಯಗಳು ಹಾಗೂ 1 ತಾಮ್ರದ ನಾಣ್ಯವನ್ನು ಸೇರಿಸಿ ಮೂಟೆ ಕಟ್ಟಿ ಅದನ್ನು ನಿಮ್ಮ ಮನೆಯ ಸಿಂಹದ್ವಾರದ ಒಳಗಿನ ಭಾಗದಲ್ಲಿ ನೇತುಹಾಕಿ. ಇದರಿಂದ ನಿಮ್ಮ ಮನೆಯಲ್ಲಿ ಹಣ ಮತ್ತು ಆಹಾರಕ್ಕೆ ಎಂದಿಗೂ ಕೊರತೆ ಉಂಟಾಗುವುದಿಲ್ಲ. ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಎಷ್ಟೋ ಅಮೃತ ಘಳಿಗೆಗಳು ಇರುತ್ತವೆ. ಆದ್ದರಿಂದ ಈ ದಿನ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದರೂ ತುಂಬಾ ಒಳ್ಳೆಯದು. ಈ ದಿನ ಹೊಸದಾಗಿ ವ್ಯಾಪಾರವನ್ನು ಪ್ರಾರಂಭಿಸಿದರೆ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ಹಾಗೆಯೇ ಈ ದಿನ ಗೃಹಪ್ರವೇಶ ಮಾಡಿದರೆ ಶಾಶ್ವತವಾದ ಐಶ್ವರ್ಯ ನಿಮ್ಮ ಮನೆಗೆ ಸೇರುತ್ತದೆ. ನಮ್ಮಲ್ಲಿ ಅನೇಕರು ತಮ್ಮ ಜಾತಕದ ಪ್ರಕಾರ ಕೈಗೆ ನವರತ್ನಗಳನ್ನು ಧರಿಸುತ್ತಾರೆ. ಆದರೆ ಈ ಪುಷ್ಯಮಿ ನಕ್ಷತ್ರದಲ್ಲಿ ನಿಮ್ಮ ಜಾತಕಕ್ಕೆ ಸೂಕ್ತವಾದ ನವರತ್ನಗಳನ್ನು ಅಥವಾ ಮುತ್ತುಗಳನ್ನು ಧರಿಸಿದರೆ ಗ್ರಹದೋಷಗಳ ತೀವ್ರತೆ ಕಡಿಮೆಯಾಗುತ್ತದೆ. ದ್ವಾರಕಾನಗರಿಯ ಒಂದು ಪ್ರಶಾಂತವಾದ ಸಂಜೆಯ ಸಮಯ, ಸಮುದ್ರದ ಅಲೆಗಳ ಆರ್ಭಟ ಮೃದುವಾಗಿ ಕೇಳಿಸುತ್ತಿರುವಾಗ ಶ್ರೀಕೃಷ್ಣ ಪರಮಾತ್ಮನು ತನ್ನ ಮಂದಿರದಲ್ಲಿ ಕಿರುನಗೆಯೊಂದಿಗೆ ಆಸೀನನಾಗಿದ್ದಾನೆ. ಅಷ್ಟರಲ್ಲೇ ಅಲ್ಲಿಗೆ ಮಹರ್ಷಿ ನಾರದನು ನಾರಾಯಣ ನಾರಾಯಣ ಎನ್ನುತ್ತಾ ಪ್ರವೇಶಿಸಿದನು. ನಾರದನ ಮುಖದಲ್ಲಿ ಏನೋ ಒಂದು ರೀತಿಯ ಸಂದೇಹ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅದನ್ನು ಗಮನಿಸಿದ ಕೃಷ್ಣನು, ನಾರಾದ, ನೀನು ಲೋಕಸಂಚಾರಿ, ನಿನಗೆ ತಿಳಿಯದ ವಿಶೇಷವೇನಿರಲು ಸಾಧ್ಯ? ಆದರೆ ನಿನ್ನ ಮುಖ ನೋಡುತ್ತಿದ್ದರೆ ಏನೋ ಕೇಳಲು ತವಕಿಸುತ್ತಿರುವಂತೆ ಕಾಣುತ್ತಿದೆ. ಏನದು ಸಂದೇಹ ಎಂದು ಕೇಳಿದನು. ನಾರದನು ವಿನಮ್ರವಾಗಿ ನಮಸ್ಕರಿಸಿ, ಸ್ವಾಮಿ, ಭೂಲೋಕದಲ್ಲಿ ಈಗ ಒಂದು ವಿಚಿತ್ರ ಧೋರಣೆ ಕಾಣಿಸುತ್ತಿದೆ. ಗುರುಪುಷ್ಯಮಿ ಯೋಗ ಬರುತ್ತಿದ್ದಂತೆ ಜನರೆಲ್ಲ ಚಿನ್ನ ಖರೀದಿಸಲು ಓಡುತ್ತಿದ್ದಾರೆ. ಆ ದಿನ ಚಿನ್ನ ಕೊಂಡರೆ ಮಾತ್ರ ಲಕ್ಷ್ಮೀ ದೇವಿಯ ಕಟಾಕ್ಷ ಸಿಗುತ್ತದೆ, ಸಂಪತ್ತು ಹೆಚ್ಚುತ್ತದೆ ಎಂದು ಎಲ್ಲರೂ ಭಾವಿಸುತ್ತಿದ್ದಾರೆ. ಅಸಲಿಗೆ ಈ ಯೋಗದ ಹಿಂದಿರುವ ಅಂತರಾರ್ಥವೇನು? ಕೇವಲ ಲೋಹವನ್ನು ಸಂಗ್ರಹಿಸುವುದೇ ಈ ಪವಿತ್ರ ದಿನದ ಉದ್ದೇಶವೇ ಎಂದು ಕೇಳಿದನು. ಆಗ ಕೃಷ್ಣನು ಮಂದಹಾಸ ಬೀರುತ್ತಾ, ನಾರದ, ಮನುಷ್ಯರು ಬಾಹ್ಯದ ಹೊಳಪಿಗೆ ಬೇಗನೆ ಆಕರ್ಷಿತರಾಗುತ್ತಾರೆ. ಆದರೆ ಗುರುಪುಷ್ಯಮಿ ಯೋಗದ ನಿಜವಾದ ಪರಮಾರ್ಥವೇ ಬೇರೆ ಇದೆ. ಇದನ್ನು ವಿವರಿಸಲು ನಿನಗೊಂದು ಕತೆ ಹೇಳುತ್ತೇನೆ, ಕೇಳು ಎಂದು ಹೇಳಲು ಪ್ರಾರಂಭಿಸಿದನು. ಅನೇಕ ವರ್ಷಗಳ ಹಿಂದೆ ಒಂದು ಸಣ್ಣ ಹಳ್ಳಿಯಲ್ಲಿ ಸೋಮಣ್ಣ ಎಂಬ ಕುಂಬಾರನಿದ್ದನು. ಅವನು ತುಂಬಾ ಬಡವನಾಗಿದ್ದರೂ ಮುಗ್ಧ ಮತ್ತು ಭಕ್ತಿವಂತನಾಗಿದ್ದನು. ತನ್ನ ಚಕ್ರವನ್ನು ತಿರುಗಿಸುತ್ತಾ ಮಣ್ಣಿನ ಪಾತ್ರೆಗಳನ್ನು ಮಾಡಿ
ಅದನ್ನು ಮಾರಿ ಬಂದ ಅಲ್ಪ ಹಣದಿಂದ ಹೆಂಡತಿ ಪಾರ್ವತಮ್ಮನ ಜೊತೆ ಜೀವನ ನಡೆಸುತ್ತಿದ್ದನು. ಅವರಿಬ್ಬರಿಗೂ ಒಂದು ಹಸುವಿತ್ತು. ಅದರ ಹೆಸರು ಗಂಗಾ. ಆ ಗಂಗಾ ಅವರಿಗೆ ಕೇವಲ ಪಶುವಾಗಿರಲಿಲ್ಲ, ತಮ್ಮ ಮಗುವಿಗೆ ಸಮಾನವಾಗಿತ್ತು. ಸೋಮಣ್ಣ ದಂಪತಿಗಳಿಗೆ ಸಂತಾನವಿರಲಿಲ್ಲ. ಅದಕ್ಕಾಗಿಯೇ ಆ ಗಂಗಾವನ್ನು ತಮ್ಮ ಮಗಳಂತೆ ಭಾವಿಸಿ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಆ ಊರಿನಲ್ಲಿ ಉಳಿದವರೆಲ್ಲರೂ ಶ್ರೀಮಂತರಾಗಿದ್ದರು. ಒಮ್ಮೆ ಅಪರೂಪದ ಗುರುಪುಷ್ಯಮಿ ಯೋಗ ಬಂದಿತು. ಊರೆಲ್ಲ ಗಡಿಬಿಡಿಯಲ್ಲಿತ್ತು. ಎಲ್ಲರೂ ಒಡವೆಗಳನ್ನು ಮಾಡಿಸಲು, ಚಿನ್ನದ ನಾಣ್ಯಗಳನ್ನು ಖರೀದಿಸಲು ಪಟ್ಟಣಕ್ಕೆ ಹೋಗುತ್ತಿದ್ದರು. ಸೋಮಣ್ಣನ ಹೆಂಡತಿ ಪಾರ್ವತಮ್ಮ ಕೂಡ ಆ ಮಾತುಗಳನ್ನು ಕೇಳಿ ಗಂಡನ ಬಳಿ ಬಂದು, ಏನ್ರೀ, ನಾಳೆ ಗುರುಪುಷ್ಯಮಿ ಅಲ್ವಾ? ಊರಿನಲ್ಲಿ ಎಲ್ಲರೂ ಚಿನ್ನ ಖರೀದಿಸುತ್ತಿದ್ದಾರೆ. ನಮಗೆ ಅಷ್ಟೊಂದು ಸ್ತೋಮತ ಇಲ್ಲದಿದ್ದರೂ ಕನಿಷ್ಠ ಒಂದು ಸಣ್ಣ ಮೂಗುತಿಯನ್ನಾದರೂ ಕೊಳ್ಳೋಣ. ಲಕ್ಷ್ಮೀ ದೇವಿ ಕಟಾಕ್ಷಿಸುತ್ತಾಳೆ ಅಲ್ವಾ ಎಂದು ಕೇಳಿದಳು. ಸೋಮಣ್ಣ ನಕ್ಕು, ಪಾರ್ವತಿ, ಲಕ್ಷ್ಮೀ ದೇವಿ ಎಂದರೆ ಕೇವಲ ಚಿನ್ನವಲ್ಲ. ಲೋಕಮಾತೆಗೆ ನಾವು ಕೊಡುವ ಭಕ್ತಿ ಮತ್ತು ಮಾಡುವ ಸೇವೆ ಮುಖ್ಯ. ನಮ್ಮ ಬಳಿ ಇರುವ ಆ ಮಣ್ಣನ್ನೇ ನಂಬಿ ನಾವು ಬದುಕುತ್ತಿದ್ದೇವೆ. ಈ ಯೋಗದ ದಿನದಂದು ನಾವು ಚಿನ್ನ ಖರೀದಿಸಲು ಸಾಧ್ಯವಾಗದಿದ್ದರೂ ನಮ್ಮ ಶಕ್ತ್ಯಾನುಸಾರ ಯಾರಿಗಾದರೂ ಅನ್ನ ಹಾಕಿದರೆ ಆ ತಾಯಿಯೇ ಸಂತೋಷಪಡುತ್ತಾಳೆ ಎಂದು ತಿಳಿಹೇಳಿದನು. ಗಂಡನ ಮಾತುಗಳಿಗೆ ಪಾರ್ವತಮ್ಮ ತಲೆಯಾಡಿಸಿದಳು. ಅವರು ಆ ದಿನ ಹೇಗಾದರೂ ಮಾಡಿ ಲಕ್ಷ್ಮೀದೇವಿಯನ್ನು ಪೂಜಿಸಿ 4 ಜನರಿಗೆ ಅನ್ನದಾನ ಮಾಡಲು ನಿರ್ಧರಿಸಿದರು. ಗುರುಪುಷ್ಯಮಿ ಯೋಗದ ದಿನ ಬಂದೇ ಬಿಟ್ಟಿತು. ಸೋಮಣ್ಣ ಮುಂಜಾನೆಯೇ ಎದ್ದು ಗಂಗಾವನ್ನು ಸ್ವಚ್ಛವಾಗಿ ತೊಳೆದು ಮಣ್ಣಿನಿಂದ ಮಾಡಿದ ಸಣ್ಣ ಲಕ್ಷ್ಮೀ ವಿಗ್ರಹವನ್ನು ಪೀಠದ ಮೇಲಿಟ್ಟು ಕಾಡಿನಿಂದ ತಂದ ಹೂವುಗಳಿಂದ ಅಲಂಕರಿಸಿದನು. ತಮ್ಮ ಬಳಿ ಇದ್ದ ಅಲ್ಪಸ್ವಲ್ಪ ಅಕ್ಕಿ ಮತ್ತು ಗಂಗಾಕುಟ್ಟ ಹಾಲನ್ನು ಸೇರಿಸಿ ಪರಮಾನ್ನವನ್ನು ಮಾಡಿದರು. ಆ ಪರಮಾನ್ನವನ್ನೂ ದೇವಿಗೆ ನೈವೇದ್ಯ ಮಾಡಿ ಮನೆಯ ಮುಂದೆ ಕಾಯಲಾರಂಭಿಸಿದರು. ತಮಗಿರುವ ಅಲ್ಪ ಆಹಾರವನ್ನು ಯಾರಿಗಾದರೂ ಬಡಿಸಬೇಕೆಂಬುದು ಅವರ ಆಸೆಯಾಗಿತ್ತು. ಅಷ್ಟರಲ್ಲೇ ಮಧ್ಯಾಹ್ನದ ಸಮಯಕ್ಕೆ ಬಿಸಿಲು ವಿಪರೀತವಾಗಿದ್ದಾಗ ಒಬ್ಬ ಮುತ್ತೈದೆಯ ರೂಪದಲ್ಲಿ ಮಹಿಳೆಯೊಬ್ಬಳು ಅವರ ಮನೆಯ ಮುಂದೆ ಬಂದಳು. ಅವಳ ರೂಪ ಸಾಮಾನ್ಯವಾಗಿಯೇ ಇತ್ತು. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪಿತ್ತು. ಅವಳು ತುಂಬಾ ದಣಿದಿರುವಂತೆ ನಟಿಸುತ್ತಾ, ಬಾಬು, ತುಂಬಾ ಹಸಿವಾಗುತ್ತಿದೆ. ಕುಡಿಯಲು ನೀರು ಮತ್ತು ತಿನ್ನಲು ಸ್ವಲ್ಪ ಅನ್ನ ಕೊಡುತ್ತೀರಾ ಎಂದು ಕೇಳಿದಳು. ಸೋಮಣ್ಣ ದಂಪತಿಗಳು ಅವಳನ್ನು ಅತ್ಯಂತ ಆದರದಿಂದ ಬರಮಾಡಿಕೊಂಡರು. ಪಾರ್ವತಮ್ಮ ಅವಳಿಗೆ ಕಾಲು ತೊಳೆಯಲು ನೀರು ಕೊಟ್ಟು ಮನೆಯ ಒಳಗಡೆ ಕರೆದುಕೊಂಡು ಹೋಗಿ ಕೂರಿಸಿದಳು. ದೇವಿಗೆ ಇಟ್ಟಿದ್ದ ಪ್ರಸಾದವನ್ನೂ ಮತ್ತು ಮಾಡಿದ ಅನ್ನವನ್ನೂ ಅವಳಿಗೆ ಬಡಿಸಿದರು. ಆದರೆ ಆ ಬಂದ ಮುತ್ತೈದೆ ಸಾಮಾನ್ಯ ಮಹಿಳೆಯಾಗಿರಲಿಲ್ಲ. ಸಾಕ್ಷಾತ್ ಆ ಲಕ್ಷ್ಮೀ ದೇವಿಯೇ ಅವರನ್ನು ಪರೀಕ್ಷಿಸಲು ಬಂದಿದ್ದಳು. ಅವಳು ಅನ್ನ ತಿನ್ನುತ್ತಾ, ಏನಿದು ಅನ್ನ ಇಷ್ಟೊಂದು ಸಪೆಯಾಗಿದೆ? ಪಲ್ಯದಲ್ಲಿ ಉಪ್ಪಿಲ್ಲ, ಪರಮಾನ್ನದಲ್ಲಿ ಸಿಹಿಯಿಲ್ಲ. ಇಂತಹ ಊಟವನ್ನು ಯಾರಾದರೂ ಬಡಿಸುತ್ತಾರಾ ಎಂದು ರೇಗಾಡಿದಳು. ಸೋಮಣ್ಣ ಯಾವುದೇ ಕೋಪ ಮಾಡಿಕೊಳ್ಳದೆ, ನಮ್ಮನ್ನೂ ಕ್ಷಮಿಸು. ನಮ್ಮ ಬಳಿ ಇರುವುದೇ ಇಷ್ಟು. ನಿಮ್ಮ ಹಸಿವನ್ನು ನೀಗಿಸುವುದೇ ನಮ್ಮ ಭಾಗ್ಯ. ನಿಮಗೆ ಇಷ್ಟವಾಗದಿದ್ದರೆ ಮತ್ತೊಮ್ಮೆ ಪ್ರಯತ್ನಿಸುತ್ತೇವೆ ಎಂದು ವಿನಮ್ರವಾಗಿ ಹೇಳಿದನು. ಆದರೂ ಅವಳು ನಿಲ್ಲಿಸಲಿಲ್ಲ. ಸರಿ, ಅನ್ನ ಹೇಗೋ ಹಾಗೆ ಇದೆ, ದಾಹವಾಗುತ್ತಿದೆ. ಆ ಹಸುವಿನ ಹಾಲು ಕೊಡು, ಕುಡಿದು ಹೋಗುತ್ತೇನೆ ಎಂದಳು. ಪಾರ್ವತಮ್ಮ ಗಂಗಾಳ ಹಾಲು ಕರೆದು ತಂದುಕೊಟ್ಟಳು. ಹಾಲು ಕುಡಿದ ನಂತರ ಅವಳು ಒಂದು ವಿಚಿತ್ರವಾದ ಕೋರಿಕೆಯನ್ನು ಇಟ್ಟಳು. ನೋಡು ಕುಂಬಾರನೇ, ನನಗೆ ಈ ಹಸು ತುಂಬಾ ಇಷ್ಟವಾಗಿದೆ. ಇದನ್ನು ನನಗೆ ದಾನವಾಗಿ ಕೊಟ್ಟುಬಿಡು. ಗುರುಪುಷ್ಯಮಿ ಯೋಗ ಅಲ್ವಾ, ದಾನ ಮಾಡಿದರೆ ಪುಣ್ಯ ಬರುತ್ತದೆಯಂತೆ, ಕೊಡುತ್ತೀಯಾ ಎಂದು ಕೇಳಿದಳು. ಸೋಮಣ್ಣ ಒಂದು ಕ್ಷಣ ದಿಗ್ಭ್ರಮೆಗೊಂಡನು. ಗಂಗಾ ಅವರಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿದ್ದಳು. ಆದರೆ ಅತಿಥಿ ಕೇಳಿದಾಗ ಇಲ್ಲ ಎನ್ನುವುದು ಧರ್ಮವಲ್ಲ ಎಂದು ಭಾವಿಸಿ ಕಣ್ಣಿನಲ್ಲಿ ನೀರು ತುಂಬಿ ಬಂದರೂ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು, ಅಮ್ಮ, ನಮ್ಮ ಈ ಗಂಗಾ ನಮ್ಮ ಮಗುವಿನಂತೆ, ಆದರೆ ಒಬ್ಬ ಅತಿಥಿಯಾಗಿ ನೀವು ಕೇಳಿದ್ದೀರಿ, ಆದ್ದರಿಂದ ಸಂತೋಷದಿಂದ ಕರೆದುಕೊಂಡು ಹೋಗಿ ಎಂದು ಗಂಗಾಳ ಹಗ್ಗವನ್ನು ಅವಳ ಕೈಗೆ ಕೊಡಲು ಹೋದನು. ಆಗ ಆ ಇಡೀ ಮನೆ ಒಂದು ಅದ್ಭುತವಾದ ದಿವ್ಯ ಬೆಳಕಿನಿಂದ ತುಂಬಿ ಹೋಯಿತು. ಆ ಮುತ್ತೈದೆ ಮಾಯವಾಗಿ ಚತುರ್ಭುಜಗಳೊಂದಿಗೆ ಪದ್ಮಾಸನದಲ್ಲಿ ಕುಳಿತಿರುವ ಸರ್ವಾಲಂಕಾರ ಭೂಷಿತಳಾದ ಮಹಾಲಕ್ಷ್ಮೀ ದೇವಿಯು ಸಾಕ್ಷಾತ್ಕರಿಸಿದಳು. ಸೋಮಣ್ಣ ದಂಪತಿಗಳು ಆಶ್ಚರ್ಯದಿಂದ ಅವಳ ಪಾದಗಳಿಗೆ ಪ್ರಣಾಮ ಮಾಡಿದರು. ಅಮ್ಮನವರು ಕಿರುನಗೆಯಿಂದ ಹೀಗೆ ನುಡಿದರು, ಸೋಮಣ್ಣ, ಪಾರ್ವತಿ, ನಿಮ್ಮ ನಿಷ್ಕಲ್ಮಶವಾದ ಭಕ್ತಿಗೆ ಮತ್ತು ತ್ಯಾಗ ಗುಣಕ್ಕೆ ನಾನು ಅತ್ಯಂತ ತೃಪ್ತಿ ಹೊಂದಿದ್ದೇನೆ. ಇಂದು ಇಡೀ ಲೋಕವೇ ಚಿನ್ನದ ಹಿಂದೆ ಬಿದ್ದಿದ್ದರೆ
ನೀವು ಮಾತ್ರ ಹಸಿದವರಿಗೆ ಅನ್ನ ಹಾಕಬೇಕೆಂದು. ಅತಿಥಿಗಾಗಿ ನಿಮ್ಮ ಪ್ರಾಣಪ್ರಿಯವಾದ ಹಸುವನ್ನು ಕೂಡ ದಾನ ಮಾಡಲು ಸಿದ್ಧರಾದಿರಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದಳು. ಆ ತಾಯಿ ಸೋಮಣ್ಣನ ಕಡೆಗೆ ತಿರುಗಿ, ಮಗನೇ, ಗುರುಪುಷ್ಯಮಿ ಯೋಗ ಎಂದರೆ ಕೇವಲ ಚಿನ್ನ ಖರೀದಿಸುವುದಲ್ಲ. ಪುಷ್ಯಮಿ ನಕ್ಷತ್ರ ಎಂದರೆ ಪೋಷಣೆಯನ್ನು ನೀಡುವಂತಹುದು. ಗುರು ಎಂದರೆ ಜ್ಞಾನವನ್ನು ಪ್ರಸಾದಿಸುವವನು. ಈ ಯೋಗದಲ್ಲಿ ಜ್ಞಾನಪೂರ್ವಕವಾದ ಪೋಷಣೆ ಅಂದರೆ ದಾನಧರ್ಮಗಳನ್ನು ಮಾಡುವುದರಿಂದ ಆ ಪುಣ್ಯ ಅಕ್ಷಯವಾಗುತ್ತದೆ. ಈ ದಿನದಂದು ಒಂದು ಚಿನ್ನದ ನಾಣ್ಯವನ್ನು ಕೊಂಡರೆ ಬರುವ ಫಲಕ್ಕಿಂತ ಹಸಿದಿರುವ ಒಂದು ಜೀವಿಗೆ ಅನ್ನ ಹಾಕಿದರೆ ಬರುವ ಫಲ 1000 ಪಟ್ಟು ಹೆಚ್ಚು. ಯಾರು ಅಹಂಕಾರವಿಲ್ಲದೆ ಸಹಜೀವಿಗಳ ಬಗ್ಗೆ ಕರುಣೆಯಿಂದ ದಾನ ಮಾಡುತ್ತಾರೋ ಅವರ ಮನೆಯಲ್ಲಿ ನಾನು ಶಾಶ್ವತವಾಗಿ ನೆಲೆಸಿರುತ್ತೇನೆ. ಕೇವಲ ಲೋಹವನ್ನು ಒಟ್ಟುಗೂಡಿಸುವವರ ಬಳಿ ನಾನು ಚಂಚಲ ಲಕ್ಷ್ಮಿಯಾಗಿ ಮಾತ್ರ ಇರುತ್ತೇನೆ. ಆದರೆ ನಿನ್ನಂತಹ ಧರ್ಮಾತ್ಮರ ಬಳಿ ಸ್ಥಿರ ಲಕ್ಷ್ಮಿಯಾಗಿ ಇರುತ್ತೇನೆ ಎಂದು ಉಪದೇಶಿಸಿದಳು. ಕತೆಯನ್ನು ಮುಗಿಸುತ್ತಾ ಶ್ರೀಕೃಷ್ಣನು ನಾರದನಿಗೆ ಹೀಗೆ ಹೇಳಿದನು. ನೋಡಿದೆಯಾ ನಾರದ, ಸೋಮಣ್ಣ ದಂಪತಿಗಳು ಆ ದಿನ ಒಂದು ಚಿನ್ನದ ತುಂಡನ್ನೂ ಖರೀದಿಸಲಿಲ್ಲ. ಆದರೆ ತಮ್ಮ ಬಳಿ ಇರುವುದನ್ನು ದಾನ ಮಾಡುವುದರ ಮೂಲಕ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಕಟಾಕ್ಷವನ್ನು ಪಡೆದರು. ಗುರುಪುಷ್ಯಮಿ ಯೋಗದ ನಿಜವಾದ ಮಹತ್ವ ಇರುವುದೇ ದಾನದಲ್ಲಿ. ಚಿನ್ನ ಖರೀದಿಸುವುದು ಎನ್ನುವುದು ಒಂದು ವ್ಯಾಪಾರದ ಪ್ರಚಾರವಾಗಿ ಬದಲಾಗಿ ಹೋಗಿದೆ. ಆದರೆ ಪುರಾಣಗಳು ಹೇಳಿದ ಸತ್ಯವೇನೆಂದರೆ, ಈ ಪವಿತ್ರ ಸಮಯದಲ್ಲಿ ಮಾಡುವ ಯಾವುದೇ ಸತ್ಕರ್ಮವಾದರೂ ಅದು ಅನ್ನದಾನವಾಗಿರಬಹುದು, ವಿದ್ಯಾದಾನವಾಗಿರಬಹುದು ಅಥವಾ ಗೋಸೇವೆಯಾಗಿರಬಹುದು, ಅದರ ಫಲ ಅನಂತವಾದುದು. ದಾನ ಮಾಡುವ ಗುಣವೇ ನಿಜವಾದ ಚಿನ್ನ. ನಾರದನು ಸ್ವಾಮಿಯ ಮಾತುಗಳಿಗೆ ಮಂತ್ರಮುಗ್ಧನಾಗಿ, ಧನ್ಯನಾದೆ ಸ್ವಾಮಿ, ಲೋಕಕ್ಕೆ ಒಂದು ಶ್ರೇಷ್ಠ ಸತ್ಯವನ್ನು ಬೋಧಿಸಿದಿರಿ. ಬಾಹ್ಯ ಸಂಪತ್ತಿಗಿಂತ ಹೃದಯದ ಸಂಪತ್ತು ದೊಡ್ಡದು ಮತ್ತು ಈ ಯೋಗಕಾಲದಲ್ಲಿ ಮಾಡುವ ಸಹಾಯ ಅಕ್ಷಯ ಫಲವನ್ನು ನೀಡುತ್ತದೆ ಎಂದು ಅರಿತುಕೊಂಡೆ ಎಂದು ನುಡಿದನು. ಅಂದಿನಿಂದ ಗುರುಪುಷ್ಯಮಿ ಯೋಗದ ದಿನ ಕೇವಲ ವಸ್ತುಗಳನ್ನು ಖರೀದಿಸುವುದಕ್ಕಿಂತ ಬಡವರಿಗೆ ಅನ್ನದಾನ ಮಾಡುವುದು, ಪಶುಗಳಿಗೆ ಹುಲ್ಲು ಹಾಕುವುದು ಮುಂತಾದ ಕೆಲಸಗಳಿಗೆ ಪ್ರಾಧಾನ್ಯತೆ ಹೆಚ್ಚಾಯಿತು. ಸೋಮಣ್ಣ ದಂಪತಿಗಳು ಲಕ್ಷ್ಮೀ ದೇವಿಯ ವರದಿಂದ ಆಯುರಾರೋಗ್ಯ ಐಶ್ವರ್ಯಗಳೊಂದಿಗೆ ಸಮೃದ್ಧವಾಗಿ ಬಾಳಿದ್ದಲ್ಲದೆ ತಮ್ಮ ಮನೆಯ ಮುಂದೆ ಗಂಗಾಳಂತಹ ಸಾವಿರಾರು ಹಸುಗಳಿರುವ ಗೋಶಾಲೆಯನ್ನು ನಿರ್ಮಿಸಿ ನಿತ್ಯ ಅನ್ನದಾನ ಮಾಡುತ್ತಾ ಲೋಕಕ್ಕೆ ಆದರ್ಶಪ್ರಾಯರಾದರು. ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದುದೇನೆಂದರೆ, ಹಬ್ಬಗಳು ಅಥವಾ ಪವಿತ್ರ ಯೋಗಗಳ ಹೆಸರಿನಲ್ಲಿ ಕೇವಲ ವಸ್ತುಗಳನ್ನು ಸಂಗ್ರಹಿಸುವುದಕ್ಕಿಂತ ಸಹಜೀವಿಗಳಿಗೆ ಅಥವಾ ಮನುಷ್ಯರಿಗೆ ಉಪಯುಕ್ತವಾಗುವ ಕೆಲಸಗಳನ್ನು ಮಾಡುವುದು ಲೇಸು. ಶ್ರಮಪಟ್ಟು ಸಂಪಾದಿಸಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ಪರೋಪಕಾರಕ್ಕಾಗಿ ಬಳಸಿದಾಗ ಮಾತ್ರ ಆ ಸಂಪತ್ತಿಗೆ ಸಾರ್ಥಕತೆ ದೊರೆಯುತ್ತದೆ. ಅದೇ ನಿಜವಾದ ಲಕ್ಷ್ಮೀ ಕಟಾಕ್ಷ. ಲಕ್ಷ್ಮೀ ದೇವಿಯು ಕೇವಲ ಸಂಪತ್ತಿನ ಅಧಿದೇವತೆ ಮಾತ್ರವಲ್ಲ, ಅವಳು ಧರ್ಮಬದ್ಧವಾದ ಜೀವನಕ್ಕೆ ಸಾಕ್ಷಿ. ಎಲ್ಲಿ ತ್ಯಾಗ, ದಯೆ ಮತ್ತು ಭಕ್ತಿ ಇರುತ್ತವೆಯೋ ಅಲ್ಲಿ ಲಕ್ಷ್ಮೀ ದೇವಿಯು ಯಾವಾಗಲೂ ಪ್ರಕಾಶಿಸುತ್ತಲೇ ಇರುತ್ತಾಳೆ. ಗುರುಗ್ರಹದ ಶುಭ ದೃಷ್ಟಿ ಮತ್ತು ಪುಷ್ಯಮಿ ನಕ್ಷತ್ರದ ಪೋಷಣಾಶಕ್ತಿ ಒಟ್ಟಿಗೆ ಸೇರಿರುವ ಈ ದಿನದಂದು ನಾವು ನಮ್ಮಲ್ಲಿರುವ ಅಹಂಕಾರವನ್ನು ಬಿಟ್ಟು ಪ್ರೀತಿಯನ್ನು ಹಂಚುವುದನ್ನು ಕಲಿಯಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.